ಅಕ್ಟೋಬರ್ 13ರಂದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಸಂಘದ ಜಿಲ್ಲಾ ಘಟಕದ ಚುನಾವಣೆಗೆ ಸಂಬಂಧಪಟ್ಟ ಮಾಹಿತಿ ನೀಡಲು ಸಭೆ ಕರೆಯಲಾಗಿದೆ ಎಂದು ಕಂದಾಯ ಇಲಾಖೆ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಟಿಸಿ ಕಾಂತರಾಜು ತಿಳಿಸಿದರು. ಅವರು ತುಮಕೂರು ನಗರದಲ್ಲಿ ಪತ್ರಿಕಾ ಮಾಧ್ಯಮದವರೊಂದಿಗೆ ಶನಿವಾರ ಮಾತನಾಡಿದರು. ಅಕ್ಟೋಬರ್ 13ರಿಂದ ನವೆಂಬರ್ 9ರವರೆಗೆ ಚುನಾವಣೆ ಪ್ರಕ್ರಿಯೆಗಳು ನಡೆಯುವುದರಿಂದ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ. ಈ ಸಂದರ್ಭದಲ್ಲಿ ಮುಕ್ತ, ಪಾರದರ್ಶಕ ಹಾಗೂ ಬೈಲಾ ನಿಯಮಗಳ ಅನ್ವಯ ಚುನಾವಣೆ ನಡೆಸಲು ಸಂಘದ ಸದಸ್ಯರು ನನಗೆ ಸಹಕಾರ ನೀಡಬೇಕು ಹಾಗೂ ಅಂದಿನ ಸಭೆಯಲ್ಲಿ ಚುನಾವಣೆ ಕುರಿತು ಸಲಹೆ ಸೂಚನೆ ನೀಡಲು ಎಲ್ಲರೂ ಭಾಗವಹಿಸುವಂತೆ ಜಿಲ್ಲಾ ಚುನಾವಣೆ ಅಧಿಕಾರಿ ಟಿಸಿ ಕಾಂತರಾಜು ಮನವಿ ಮಾಡಿದರು. ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೋಂದಣಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯವರು ಟಿಸಿ ಕಾಂತರಾಜ್, ಜಂಟಿ ಕಾರ್ಯದರ್ಶಿ ನಿವೃತ್ತ ಆದ ನನಗೆ ತುಮಕೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕಕ್ಕೆ ಚುನಾವಣಾಧಿಕಾರಿಯನ್ನಾಗಿ ನೇಮಕವನ್ನು ಮಾಡಿದ್ದಾರೆ. ತತ್ಸಂಬಂಧದಲ್ಲಿ ದಿನಾಂಕ 13/10/2025ರಿಂದ 9/11/2025ರವರೆಗೆ ಚುನಾವಣಾ ಪ್ರಕ್ರಿಯೆಗಳು, ನೀತಿ ಸಂಹಿತೆಗಳು, ನಿಯಮಗಳು ಪಾಲನೆಗೆ ಬರ್ತದೆ. ಈ ಸಂಬಂಧದಲ್ಲಿ ಮುಕ್ತ, ಪಾರದರ್ಶಕ ಹಾಗೂ ಬೈಲಾ ನಿಯಮಗಳ ಅನ್ವಯ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಮಾರ್ಗದರ್ಶನದಂತೆ ಚುನಾವಣೆ ನಡೆಸಲು ತಾವೆಲ್ಲ ನನಗೆ ಸಹಕಾರ ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡುತ್ತೇನೆ. ಈ ಸಂಬಂಧವಾಗಿ ದಿನಾಂಕ 13ನೇ ತಾರೀಕು ಅಕ್ಟೋಬರ್ 2025ರಂದು ಬೆಳಗ್ಗೆ 11 ಗಂಟೆಗೆ ತುಮಕೂರು ಪತ್ರಿಕಾ ಭವನ ಗುಬ್ಬಿ ವೀರಣ್ಣ ಕಲಾಮಂದಿರದ ಪಕ್ಕದಲ್ಲಿರುವಂತಹ ಪತ್ರಿಕಾ ಭವನದಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೇವೆ. ಈ ಸಂಬಂಧ ಬೆಳಗ್ಗೆ 11 ಗಂಟೆಗೆ ಸಭೆಯನ್ನು ಚುನಾವಣಾಧಿಕಾರಿಯಾದ ನಾನು ಸಭೆಯನ್ನು ಏರ್ಪಡಿಸಲಾಗಿದೆ. ತಾವುಗಳು ಬಂದು ತಮ್ಮ ನಿಯಮಗಳ ಬಗ್ಗೆ, ವೇಳಾಪಟ್ಟಿಯ ಬಗ್ಗೆ ತಾವು ಸೂಕ್ತವಾಗಿ ತಿಳಿದುಕೊಂಡು ನಾಮಿನೇಷನ್ ಮಾಡಲಿಕ್ಕೆ ಯಾವ್ಯಾವ ಫಾರಮ್ಸಲ್ಲಿ ತಾವು ನಿಯಮಬದ್ಧವಾಗಿ ಭರ್ತಿ ಮಾಡಿ ಕೊಡಬೇಕಾಗುತ್ತೆ. ಈ ಸಂಬಂಧದಲ್ಲಿ ಚರ್ಚೆ ಮಾಡಲಿಕ್ಕೆ, ಮುಕ್ತವಾದ ನಿಯಮಗಳನ್ನು ತಿಳಿದುಕೊಳ್ಳಿಕ್ಕೆ ತಾವು ಆಗಮಿಸುವಂತೆ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಮಾಡೋದೇನೆಂದರೆ, ಜಿಲ್ಲೆಯ ಎಲ್ಲ ಪತ್ರಕರ್ತರ ಸಂಘದವರು ಸದಸ್ಯರುಗಳು ಸಕಾಲಕ್ಕೆ ಆಗಮಿಸಿ ಒಂದು ಪಾರದರ್ಶಕವಾಗಿ, ಮುಕ್ತವಾಗಿ ಚುನಾವಣೆ ನಡೆಸಲಿಕ್ಕೆ ನಿಶ್ಶಬ್ದ ಯಾವುದೇ ಒಂದು ಗಲಭೆ ಆಗದ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ನೀಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಸರ್.